ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನಾಯಕ್ ಅನ್ಸ್ಕ್ರಿಪ್ಟೆಡ್. ನಾವೀಗ ನೋಡ್ತಾ ಇರೋದು ಭಾರತದ ಮೊದಲ ಗಾಜಿನ ಸೇತುವೆ. ಇದನ್ನು ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ತಮಿಳುನಾಡಿನ ಸಿಎಂ ಆದಂಥ ಎಂ.ಕೆ. ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇದರ ಉದ್ದ ಸುಮಾರು 77 ಮೀಟರ್ ಉದ್ದ ಹಾಗೂ 10 ಮೀಟರ್ ಅಗಲವಾದ ಗಾಜಿನ ಸೇತುವೆ. ಇದನ್ನು ಸುಮಾರು 37 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ದಿವಂಗತ ಸಿಎಂ ಎಂ. ಕರುಣಾನಿಧಿ ಅವರು ತಿರುವಳ್ಳರ್ ಪ್ರತಿಮೆ ಅನಾವರಣಗೊಳಿಸಿ 25ನೇ ವಾರ್ಷಿಕೋತ್ಸವ ಅಂಗವಾಗಿ ಇದನ್ನು ಉದ್ಘಾಟಿಸಲಾಗಿದೆ. ಹಾಗೂ ಇದು ವಿವೇಕಾನಂದ ರಾಕ್ ಸ್ಮಾರಕ ಮತ್ತು 133 ಅಡಿ ಎತ್ತರದ ತಿರುವಳ್ಳರ್ ಪ್ರತಿಮೆಯನ್ನು ಸಂಪರ್ಕಿಸುತ್ತದೆ. ಇದು ಪ್ರವಾಸಿಗರಿಗೆ ಸುತ್ತಮುತ್ತಲಿನ ಸಮುದ್ರ ಮತ್ತು ಇಬ್ಬರು ಮಹಾನ್ ಸಾಮಂತರ ಸ್ಮಾರಕಗಳನ್ನು ನೋಡಲು ಅವಕಾಶ ಮಾಡಿಕೊಟ್ಟಂತಿದೆ. ಮುಂದೆ ನಾವು ನೋಡ್ತಾ ಇರೋದು ಪ್ರಪಂಚದ ಮೊದಲ ಗ್ಲಾಸ್ ಬ್ರಿಡ್ಜ್. ಇದನ್ನು ಚೀನಾ ದೇಶದಾಗ ಹುನಾನ್ ಎಂಬ ಪ್ರಾಂತ್ಯದಾಗ ಮಾಡ್ಯಾರ. ಇದರ ಹೆಸರುಬಿಟ್ಟು ಜಾಂಗ್ಜಿಯಾಂಚ್ ಗ್ಲಾಸ್ ಫುಟ್ವೇರ್ ಅಂತ. 430 ಮೀಟರ್ ಉದ್ದ, 6 ಮೀಟರ್ ಅಗಲ ಐತಿ. ನೆಲದಿಂದ ಸುಮಾರು 300 ಮೀಟರ್ ಎತ್ತರ ಐತಿ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.